ಹೇ ಎವ್ರಿವಾನ್, ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಟೆಸ್ಟ್ಗೆ ಇರುವಂತಹ ನಿಮ್ಮ ಪೋರ್ಷನ್ ಏನಿದೆ ದಟ್ ಈಸ್ ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದು ಪ್ಲಾಂಟ್ ಫಿಸಿಯಾಲಜಿನಲ್ಲಾಗಿತ್ತು. ಹಾಗೂ ಹ್ಯೂಮನ್ ಫಿಸಿಯಾಲಜಿನಲ್ಲೂ ಕೂಡ ನಿಮಗೆ ಕೆಲವು ಚಾಪ್ಟರ್ಸ್ಗಳು ಸೆಕೆಂಡ್ ಟೆಸ್ಟಿಗಿದೆ, ರೈಟ್. ಸೊ ಈಗಾಗಲೇ ನಾನು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರ್ವರೆಗೂ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ನುಳಿದಿರುವಂತಹ 2 ಚಾಪ್ಟರ್ಸ್ ಪ್ಲಾಂಟ್ ಫಿಸಿಯಾಲಜಿನಲ್ಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಹಾಗೂ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ದಟ್ ಈಸ್ ಹಾರ್ಮೋನ್ಸ್ನ ಕುರಿತು ಏನಿದೆ, ಪ್ಲಾಂಟ್ ಹಾರ್ಮೋನ್ಸ್ನ ಕುರಿತು ಆ ಒಂದು ಚಾಪ್ಟರ್ಸ್, ಆ 2 ಚಾಪ್ಟರ್ಸ್ನ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೀಸ್ ಕ್ವೆಶನ್ಸ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಯುವರ್ ಮೇನ್ ಎಕ್ಸಾಮ್ ಆಲ್ಸೋ. ಓಕೆ, ಸೊ ಬೋರ್ಡ್ ಮೇನ್ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ ಏನಿರುತ್ತೆ ಅದಕ್ಕೂ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ಬಿಕಾಸ್ ನಾನು ಈಗ ನೆಕ್ಸ್ಟ್ ಇದಾದ ನಂತರ ಹ್ಯೂಮನ್ ಫಿಸಿಯಾಲಜಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೆಲ್, ನೌ ಲೆಟ್ಸ್ ಕಮ್ ಟು ದ ಕ್ವೆಶನ್ಸ್. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮೊದಲಿಗೆ ಈ ಚಾಪ್ಟರ್ನಲ್ಲಿ ನಿಮಗೆ ಮೇನ್ ಆಗಿ ಇಂಪಾರ್ಟೆಂಟ್ ಏನು ಓದಿಲ್ಲ ಅಂತಂದ್ರೂ ಇಷ್ಟು ಓದ್ಕೊಂಡು ಹೋಗಬೇಕು. ಯಾವುದು ಅಂತಂದರೆ ಗ್ಲೈಕೋಲೈಸಿಸ್ ಅಥವಾ EMP ಪಾತ್ವೆ ಅಂತಲೂ ಅದನ್ನು ಕರೀತಾರೆ. ನೋಡಿ, ನೀವು ಇಲ್ಲಿ ಆ ಸೈಕಲ್ಸಿಗೆ ಎಷ್ಟು ಹೆಸರಿದೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ನೀವು ಗ್ಲೈಕೋಲೈಸಿಸನ್ನೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಾ, ಅವರು ಗ್ಲೈಕೋಲೈಸಿಸ್ ಬದಲು EMP ಪಾತ್ವೆ ಅಂತ ಕೊಟ್ಟ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಸೊ ಹಾಗಾಗಿ ಹೆಸರುಗಳನ್ನು ನೋಡ್ಕೊಳ್ಳಿ. ಬಿಕಾಸ್ ರೆಸ್ಪಿರೇಷನ್ ಚಾಪ್ಟ್ರಲ್ಲಿ ಫೋಟೋಸಿಂಥಸಿಸ್ ಚಾಪ್ಟ್ರಲ್ಲೂ ನಿಮ್ಗೆ ಈ ಥರ ಸೈಕಲ್ಸ್ ಬರುತ್ತೆ. ಕ್ಯಾಲ್ವಿನ್ ಸೈಕಲ್ ಅಂತ ಬರುತ್ತೆ, ಹ್ಯಾಟ್ಸ್ಲ್ಯಾಕ್ ಪಾತ್ವೆ ಅಂತ ಬರುತ್ತೆ. ಸೊ ಹಾಗಾಗಿ ಆ ಎಲ್ಲ ಹೆಸರುಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್, ಸೊ ಗ್ಲೈಕೋಲೈಸಿಸ್ನ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮಾತ್ರ ಕೇಳ್ತಾರೆ, ಎಕ್ಸ್ಪ್ಲನೇಷನ್ ಕೇಳೋದಿಲ್ಲ. ಸೊ ಡೋಂಟ್ ವರಿ. ಓಕೆ, 10 ಸ್ಟೆಪ್ಸ್ ಇದೆ. ಆ 10 ಸ್ಟೆಪ್ಸನ್ನು ನೀಟಾಗಿ ನೀವು ನೆನ್ಪಿಟ್ಕೊಂಡು ಬರೆದ್ರೆ ಆಯಿತು. ನೆಕ್ಸ್ಟ್, ಕ್ರೆಬ್ ಸೈಕಲ್ ಅಂತ ಕೇಳ್ಬೋದು, ಅಥವಾ ಅದನ್ನು TCA ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಾರೆ, ಅಥವಾ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತಲೂ ಕರೀತಾರೆ. ಓಕೆ, ಸೊ ಈ ಸಿಟ್ರಿಕ್ ಆ್ಯಸಿಡ್ ಏನಿದೆ ಅದು 3 ಕಾರ್ಬನ್ ಕಾಂಪೌಂಡ್ ಆಗಿರೋದ್ರಿಂದ, ಫಸ್ಟ್ ಫಾರ್ಮ್ ಆಗೋ ಕಾಂಪೌಂಡ್ ಸಿಟ್ರಿಕ್ ಆ್ಯಸಿಡ್ ಆಗಿರೋದ್ರಿಂದ ಅದನ್ನು ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸೈಕಲ್ ಅಂತಲೂ ಕರೀತಾರೆ. ಓಕೆ, ಸೊ ಇದನ್ನು ನೀವು ಕ್ರೆಬ್ ಸೈಕಲನ್ನು ಕೂಡ ನೀವು ರಿಪ್ರೆಸೆಂಟೇಷನನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಕೆಮಿಆಸ್ಮೋಟಿಕ್ ಹೈಪೋಥಿಸಿಸ್ ಆಫ್ ATP ಸಿಂಥಸಿಸ್, ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ಡೈಗ್ರಾಮನ್ನು ನೀಟಾಗಿ ನೋಡಿಕೊಂಡು ಸ್ವಲ್ಪ ಪ್ರಾಸೆಸನ್ನು ತಿಳ್ಕೊಂಡು ಹೋಗಿರಿ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಏನೆರೋಬಿಕ್ ರೆಸ್ಪಿರೇಷನ್ ಅಂತ ಕೇಳಬಹುದು. ಸೊ ಏನೆರೋಬಿಕ್ ರೆಸ್ಪಿರೇಷನಲ್ಲಿ ಕಡಿಮೆ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇನ್ ಪ್ರೆಸೆನ್ಸ್ ಆಫ್ O2, ದಿಸ್ ಈಸ್ ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಹಾಗೂ ಏರೋಬಿಕ್ ರೆಸ್ಪಿರೇಷನ್ಗೆ ನಾವು ಕ್ರೆಬ್ ಸೈಕಲನ್ನು ಕೊಡ್ಬೋದು. ಏನೆರೋಬಿಕ್ ರೆಸ್ಪಿರೇಷನ್ ಎಲ್ಲಿ ಆಗುತ್ತೆ ಅಂತಂದರೆ ನೀವು ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಆಗಿರ್ಬೋದು, ಅಥವಾ ಮಸಲ್ ಸೆಲ್ಸಲ್ಲಿ ನಡೆಯುವಂಥ ಈ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಇರ್ಬೋದು, ಆರ್ ನಿಮಗೆ ಈಸ್ಟ್ ಅಥವಾ ಏನೆರೋಬಿಕ್ ಆರ್ಗ್ಯಾನಿಸಮ್ಸಲ್ಲಿ ಆಗುವಂತಹ ಫರ್ಮೆಂಟೇಷನ್ ಪ್ರಾಸೆಸ್ ದಟ್ ಈಸ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಇಥೆನಾಲ್. ಓಕೆ, ಸೊ ಅದನ್ನು ನೀವು ಕೊಡಬಹುದು. ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ನೋಡಿ, ಇದರ ಡಿಫ್ರೆನ್ಸನ್ನು ಕೇಳ್ಬೋದು. ಈ 2 ಏನಂತ ಹೇಳಿದೆ ನಾನು, ದೀಸ್ ಆರ್ ಟೈಪ್ಸ್ ಆಫ್ ಏನೆರೋಬಿಕ್ ರೆಸ್ಪಿರೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಸೊ ರಿಯಾಕ್ಷನ್ಸನ್ನು ನೋಡ್ಕೊಳ್ಳಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿ. ಓಕೆ, ಸೊ ಗ್ಲೈಕೋಲೈಸಿಸ್ ಆದ ತಕ್ಷಣ ಪೈರುವೇಟ್ ಬಂದಿರುತ್ತೆ. ಆ ಪೈರುವೇಟ್ ಏನಾಗುತ್ತೆ ಇಲ್ಲಿ, ಇಥೆನಾಲ್ ಆಗುತ್ತೆ. ಓಕೆ, ಸೊ ಇಥೆನಾಲ್ ಆಗುತ್ತೆ. ಯಾವ ಎಂಜೈಮ್ ಅಂತ ನೋಡ್ಕೊಳ್ಳಿ. ಇಲ್ಲಿ ಪೈರುವೇಟ್ ಏನಾಗುತ್ತೆ, ಹಿಯರ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇಲ್ಲೂ ಕೂಡ ಯಾವ ಎಂಜೈಮ್ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೂ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಎಲ್ಲಾಗುತ್ತೆ, ಎಕ್ಸಾಂಪಲ್ ಈಸ್ಟ್ ಅಂತ ನಾವು ಕೊಡ್ಬೋದು. ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಎಲ್ಲಾಗುತ್ತೆ, ಮಸಲ್ ಸೆಲ್ಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ಸಮ್ ಡಿಫ್ರೆನ್ಸಸ್. ನೆಕ್ಸ್ಟ್, ವಾಟ್ ಈಸ್ RQ? ಕ್ಯಾಲ್ಕುಲೇಟ್ ದ RQ ವ್ಯಾಲ್ಯೂ ಅಂತ ಕೇಳ್ತಾರೆ. ಓಕೆ, ಸೊ ಏನು RQ ವ್ಯಾಲ್ಯೂ ಅಂತಂದರೆ ನೋಡಿ, ಎಸ್, ಅಮೌಂಟ್ ಆಫ್ ಅಥವಾ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ಡ್. ಓಕೆ, ಸೊ ಎಷ್ಟು ಎವಾಲ್ವ್ ಆಗಿದೆ ಫಾರ್ ದ ಆಕ್ಸಿಜನ್, ಅಮೌಂಟ್ ಆಫ್ ಆಕ್ಸಿಜನ್ ವಿಚ್ ಈಸ್ ಕನ್ಸ್ಯೂಮ್ಡ್, ಎಷ್ಟು ಆಕ್ಸಿಜನನ್ನು ಕನ್ಸ್ಯೂಮ್ ಆಗುತ್ತೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ. ದೆನ್ RQ ವ್ಯಾಲ್ಯೂವನ್ನು ಅವ್ರು ಕೇಳ್ಬೋದು. ನಿಮಗೆ 1 ಮಾರ್ಕಲ್ಲಿ ಕೇಳ್ಬೋದು. ಓಕೆ, ಸೊ ಈ ಥರ ಆದರೂ ಕೇಳ್ಬೋದು. ಸೊ ಹೆಚ್ಚಾಗಿ 1 ಮಾರ್ಕಲ್ಲಿ ಈ ಕ್ವಶನ್ಸ್ ಬರುತ್ತೆ. ನೋಡಿ, ಕಾರ್ಬೋಹೈಡ್ರೇಟ್ನ RQ ವ್ಯಾಲ್ಯೂ 1 ಇರುತ್ತೆ, ಪ್ರೋಟೀನ್ನದು 0.9 ಇದೆ, ಆ್ಯಂಡ್ ಫ್ಯಾಟ್ಸ್ದು 0.7 ಇದೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ದಿಸ್ ಈಸ್ ದ RQ ವ್ಯಾಲ್ಯೂ, ರೈಟ್. ಇನ್ನು ನೆಕ್ಸ್ಟ್ ಮತ್ತಿನ್ನೇನು ಕ್ವಶನ್ಸ್ ಕೇಳ್ಬೋದು ಅಂತಂದರೆ, ಸೈಟ್ ಆಫ್ ಗ್ಲೈಕೋಲೈಸಿಸ್, ಕ್ರೆಬ್ ಸೈಕಲ್ ಆ್ಯಂಡ್ ETS ಅಂದರೆ ಎಲ್ಲಿ ಆಗುತ್ತೆ ಇದು. ಓಕೆ, ಸೊ ಸೆಲ್ ಒಳಗಡೆ ಎಲ್ಲಾಗುತ್ತೆ ಅಂತ ಕೇಳ್ಬೋದು. ಗ್ಲೈಕೋಲೈಸಿಸ್ ಎಲ್ಲಾಗುತ್ತೆ ಅಂತಂದರೆ ಸೈಟೋಪ್ಲಾಸಮಲ್ಲಾಗುತ್ತೆ. ಇದು ಏರೋಬಿಕ್ ರೆಸ್ಪಿರೇಷನ್ನಲ್ಲೂ ಆಗುತ್ತೆ, ಏನೆರೋಬಿಕ್ ರೆಸ್ಪಿರೇಷನ್ನಲ್ಲೂ ಕೂಡ ಆಗುವಂಥ ಪ್ರಾಸೆಸ್ಸು ಗ್ಲೈಕೋಲೈಸಿಸ್. ಆದರೆ ಕ್ರೆಬ್ ಸೈಕಲ್ ಏರೋಬಿಕ್ ರೆಸ್ಪಿರೇಷನ್ನಲ್ಲಿ ಮಾತ್ರ ಆಗುತ್ತೆ.
ಓಕೆ. ಸೊ ಕ್ರೆಬ್ ಸೈಕಲ್ ಆಗುವಂಥದ್ದು ಎಲ್ಲಿ ಅಂತಂದರೆ ಮೈಟೋಕಾಂಡ್ರಿಯಾದಲ್ಲಾಗುತ್ತೆ. ನೆಕ್ಸ್ಟ್ ETS ಎಲ್ಲಾಗುತ್ತೆ ಅಂತಂದರೆ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾದಲ್ಲಾಗುತ್ತೆ. ನೋಡಿ, ನೀವು ಆನ್ಸರ್ಸನ್ನು ಬರ್ಕೊಳ್ಬೇಕು. ನಾನು ಶಾರ್ಟಾಗಿ ಬರೆದಿರ್ತೀನಿ, ಬಾಯಿಂದ ಹೇಳ್ತೀನಲ್ವ, ನೀವು ಕರೆಕ್ಟಾಗಿ ನೋಟ್ಬುಕ್ ತೊಗೊಂಡು ಅದರಲ್ಲಿ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಸುಮ್ಮನೆ ನೋಡಿದ್ರಿ ಅಂತಂದರೆ ಏನು ಯೂಸ್ ಆಗೋದಿಲ್ಲ, ನೀವು ಮರ್ತು ಹೋಗಿಬಿಡ್ತೀರ. ಅದನ್ನೇ ಒಂದು ಕಡೆ ನೋಟ್ ಮಾಡ್ಕೊಳ್ರಿ ಅಂತಂದರೆ ನಿಮಗೆ ಎಕ್ಸಾಮ್ ಹಿಂದಿನ ದಿನ ಅಥವಾ ರಿವೈಸ್ ಮಾಡುವಾಗಲೂ ಬೇಗ ನೀವು ಅದಷ್ಟನ್ನು ನೋಡಿಕೊಂಡು ಹೋಗ್ಬೋದು. ಓಕೆ. ನೆಕ್ಸ್ಟ್ ನಂಬರ್ ಆಫ್ ATP ಪ್ರೊಡಕ್ಷನನ್ನು ಕೇಳ್ತಾರೆ, 1 ಮಾರ್ಕಲ್ಲಿ ಕೇಳಬಹುದು. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸೊ ಗ್ಲೈಕೋಲೈಸಿಸಲ್ಲಿ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂದರೆ 2 ATP ಪ್ರೊಡ್ಯೂಸ್ ಆಗುತ್ತೆ. ಒಂದು ಕ್ರೆಬ್ ಸೈಕಲ್ಲಿಗೆ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ 15 ATP ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಫರ್ಮೆಂಟೇಷನ್ ಪ್ರಾಸೆಸಲ್ಲಿ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂದರೆ 2 ATP ಪ್ರೊಡ್ಯೂಸ್ ಆಗುತ್ತೆ. ಓಕೆ. ಸೊ ನಾನು ಹೇಳಿದ್ನಲ್ವಾ, ಏರೋಬಿಕ್ ರೆಸ್ಪಿರೇಷನಲ್ಲಿ ತುಂಬ ಕಡಿಮೆ ATP ಪ್ರೊಡ್ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಟೋಟಲ್ ಏರೋಬಿಕ್ ರೆಸ್ಪಿರೇಷನ್ನಿನ ನೆಟ್ ATP ಎಷ್ಟು ಅಂತ ಕೇಳ್ಬೋದು ಅವರು. ಓಕೆ. ಸೊ ಟೋಟಲ್ ಏರೋಬಿಕ್ ರೆಸ್ಪಿರೇಷನ್ ಗ್ಲೈಕೋಲೈಸಿಸ್ ಕ್ರೆಬ್ ಸೈಕಲ್ ಎರಡೂ ಆಗಿಬಿಟ್ಟು ಎಷ್ಟು ಸಿಗುತ್ತೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಎಷ್ಟು ನಮಗೆ ATPs ಪ್ರೊಡ್ಯೂಸ್ ಆಗುತ್ತೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಅಂತಂದರೆ ದಟ್ ಈಸ್ 38 ATP. ಓಕೆ. ಸೊ ನೆನ್ಪಿಟ್ಕೊಳ್ಳಿ ಇದಿಷ್ಟು. ರೈಟ್. ಇದಿಷ್ಟು ಏನಾಗಿತ್ತು ಅಂತಂದರೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಯಾವುದು ಅಂತಂದರೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ. ಸೊ ಇದರಲ್ಲಿ ನಿಮಗೆ ಮೇಜರ್ ಕ್ವೆಶನ್ಸೇ ಅವರು ಕೇಳೋವಂತಹದ್ದು ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ದ ಪ್ಲ್ಯಾಂಟ್ ಹಾರ್ಮೋನ್ಸ್. ಓಕೆ. ಸೊ 5 ಪ್ಲ್ಯಾಂಟ್ ಹಾರ್ಮೋನ್ಸ್ ಇದೆ: ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆ್ಯಸಿಡ್ ಆ್ಯಂಡ್ ಇಥಿಲಿನ್. ಓಕೆ. ಸೊ ಇಥಿಲಿನ್ ಈ 5 ಪ್ಲ್ಯಾಂಟ್ ಹಾರ್ಮೋನ್ಗಳದ್ದು ನೀವು ಫಂಕ್ಷನ್ಸನ್ನು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಡಿಸ್ಕವರ್ ಮಾಡಿದರು ಅನ್ನೋದನ್ನು ಕೂಡ ನೋಡ್ಕೊಂಡ್ಬಿಡಿ. ಬಿಕಾಸ್ ನಿಮಗೆ ಆ ಡಿಸ್ಕವರ್ ಮಾಡಿದವ್ರಂಥವ್ರದ್ದನ್ನೇ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ತರಹನೋ ಈ ತರಹ CETನಲ್ಲಿ ನೀಟಲ್ಲಿ ಈ ತರಹ ಕೇಳ್ಬೋದು. ಬಟ್ ಹೇಳಲಿಕ್ಕಾಗಲ್ಲ, ಇವಾಗಲೂ ಕೇಳ್ಬೋದು MCQನಲ್ಲಿ. ಹಾಗಾಗಿ ನೋಡ್ಕೊಂಡಿರಿ. ಓಕೆ. ಯಾರು ಡಿಸ್ಕವರ್ ಮಾಡಿದರು ಅಂತ ಹೇಳಿ. ರೈಟ್. ಆ್ಯಂಡ್ ಇದಕ್ಕೆ ಆನ್ಸರ್ಸ್ ನಿಮಗೆ ನಾನು ಪ್ಲ್ಯಾಂಟ್ ಹಾರ್ಮೋನ್ಸ್ನದ್ದು ವಿತ್ ಟ್ರಿಕ್ಸ್ ನಿಮಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓನ್ಲಿ ಫಾರ್ ಪ್ಲ್ಯಾಂಟ್ ಹಾರ್ಮೋನ್ಸ್ದು ಸ್ಪೆಸಿಫಿಕ್ ಆಗಿ ಪ್ರತಿ ಹಾರ್ಮೋನ್ದು ಕೂಡ ನಾನು ನೀಟಾಗಿ ಅದರ ಫಂಕ್ಷನ್ಸನ್ನು ಹೇಳಿ ಹಾಗೂ ಅದಕ್ಕೆ ನಿಮಗೆ ಟ್ರಿಕ್ಸ್ ಕೂಡ ಹೇಳಿದ್ದೀನಿ, ಯಾವ ತರಹ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ. ಓಕೆ. ಸೊ ಹಾಗಾಗಿ ಆ ವಿಡಿಯೋ ಒಂದನ್ನು ನೋಡಿಬಿಟ್ರಿ ಅಂತಂದರೆ ನೀವು ನಮ್ಗೆ ಇಡೀ ಚಾಪ್ಟರ್ ಓದೋಕ್ಕಾಗಲ್ಲ ಅಂತಂದರೆ ಜಸ್ಟ್ ಆ ಒಂದು ವಿಡಿಯೋನ ನೋಡಿ, ನಿಮಗೆ ಖಂಡಿತ ಈ ಟೆಸ್ಟ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ಅದು. ನೆಕ್ಸ್ಟ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇದರಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡಿ. ಇದು ನಿಮ್ಮ NCERT ಎಕ್ಸಾಂಪ್ಲರಲ್ಲೇ ಕೇಳಿರುವಂಥ ಕ್ವಶನ್. ಓಕೆ. ನೋಡಿ, ಸೊ ಫಸ್ಟ್ ಒನ್ ಟು ಇಂಡ್ಯೂಸ್ ದ ರೂಟಿಂಗ್. ಸೊ ರೂಟ್ಸನ್ನು ನಾವು ಇಂಡ್ಯೂಸ್ ಮಾಡಬೇಕು ಒಂದು ಟ್ವಿಗ್ಗಲ್ಲಿ, ಒಂದು ಪ್ಲ್ಯಾಂಟ್ ಕಾಂಡದಲ್ಲಿ ಅಂತಂದರೆ ಯಾವ ಹಾರ್ಮೋನನ್ನು ಹಾಕ್ತೀವಿ? ಆಕ್ಸಿನನ್ನು ಹಾಕ್ತೀವಿ. ನೆಕ್ಸ್ಟ್ ಹಣ್ಣನ್ನು ಮಾಡಬೇಕು ಅಂತಂದರೆ ಕ್ವಿಕ್ಕಾಗಿ ನಾವು ಒಂದು ಫ್ರೂಟನ್ನು ಹಣ್ಣಾಗಿಸ್ಬೇಕು ಅಂತಂದರೆ ಏನು ಮಾಡಬೇಕು? ಇಥಲಿನನ್ನು ಹಾಕ್ತೀವಿ. ಓಕೆ. ಸೊ ದಟ್ ಈಸ್ ಫ್ರೂಟ್ನಿಂಗ್ ಹಾರ್ಮೋನ್ ಅದು, ಅಥವಾ ರೈಪನಿಂಗ್ ಹಾರ್ಮೋನ್. ನೆಕ್ಸ್ಟ್ ಟು ಡಿಲೇ ದ ಲೀಫ್ ಸೆನೆಸೆನ್ಸ್ ಯಾವುದು ಅಂತಂದರೆ ಸೈಟೋಕೈನಿನನ್ನು ನಾವು ಹಾಕಬೇಕು. ನೆಕ್ಸ್ಟ್ ಟು ಇಂಡ್ಯೂಸ್ ದ ಗ್ರೋತ್ ಇನ್ ಆಕ್ಸಿಲರಿ ಬಡ್ಸ್. ಸೊ ಆಕ್ಸಿಲರಿ ಬಡ್ಸ್ನ ಗ್ರೋತನ್ನು ನಾವು ಮಾಡಿಸ್ಬೇಕು ಅಂತಂದರೆ ಯಾವುದನ್ನು ಹಾಕ್ತೀವಿ ನಾವು? ಅಗೇನ್ ಸೈಟೋಕೈನಿನ್. ಓಕೆ. ಸೊ ಈ ಆಕ್ಸಿಲರಿ ಬಡ್ಡನ್ನು ಇನ್ಹಿಬಿಟ್ ಮಾಡುವಂತಹದ್ದು ಆಕ್ಸಿನ್ ಆಗಿರುತ್ತೆ. ದಟ್ ಈಸ್ ಎಪಿಕಲ್ ಡಾಮಿನೆನ್ಸನ್ನು ತೋರಿಸುವಂತಹದ್ದು ಆಕ್ಸಿನ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಪಿಕಲ್ ಡಾಮಿನೆನ್ಸಿಗೆ ಕಾರಣ ಆಗಿರುವಂತಹದ್ದು ಆಕ್ಸಿನ್. ಸೊ ಅದನ್ನು ನಾವು ರಿಮೂವ್ ಮಾಡುವಂಥದ್ದು ಸೈಟೋಕೈನಿನ್. ನೆಕ್ಸ್ಟ್ ಆ್ಯಂಡ್ ಬೋಲ್ಟರ್ ರೋಸೆಟ್ ಪ್ಲ್ಯಾಂಟ್. ಸೊ ರೋಸೆಟ್ ಪ್ಲ್ಯಾಂಟ್ ಅಂತಂದರೆ ಅಲ್ಲಿ ನೆನ್ಪಿಟ್ಕೊಂಡ್ಬಿಡಿ ನೀವು, ದಟ್ ಈಸ್ ಗಿಬ್ಬರ್ಲಿನ್. ಓಕೆ. ನೆಕ್ಸ್ಟ್ ಟು ಇಂಡ್ಯೂಸ್ ದ ಇಮಿಡಿಯೇಟ್ ಸ್ಟೊಮ್ಯಾಟಲ್ ಕ್ಲೋಜರ್. ಸೊ ಸ್ಟೊಮ್ಯಾಟ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದರೆ ಡ್ಯೂರಿಂಗ್ ಸ್ಟ್ರೆಸ್ ಕಂಡೀಷನ್. ಸೊ ಸ್ಟ್ರೆಸ್ ಹಾರ್ಮೋನ್ ಯಾವುದು ಅಂತಂದರೆ ಆಬ್ಸಿಸಿಕ್ ಆ್ಯಸಿಡ್. ಓಕೆ. ಸೊ ಆಬ್ಸಿಸಿಕ್ ಆ್ಯಸಿಡ್. ನೋಡಿ, ವೈ ಆಬ್ಸಿಸಿಕ್ ಆ್ಯಸಿಡ್ ಈಸ್ ಕಾಲ್ಡ್ ಆಸ್ ಸ್ಟ್ರೆಸ್ ಹಾರ್ಮೋನ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಆನ್ಸರ್ಸು ನಾನು ಹೇಳಿದ್ನಲ್ವ ವಿಡಿಯೋ ರಿಲೇಟೆಡ್ ಟು ಪ್ಲ್ಯಾಂಟ್ ಹಾರ್ಮೋನ್ಸ್, ಅದರಲ್ಲಿ ನಿಮಗೆ ನೀಟಾಗಿ ಎಲ್ಲ ಆನ್ಸರ್ಸ್ ಸಿಗುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಅಗೇನ್ ನಾವು. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೇನು ಕೇಳ್ಬೋದು ಅಂತಂದರೆ ಡೆಫಿನೇಷನ್ಸನ್ನು ಕೇಳ್ಬೋದು. ಡಿಫ್ರೆನ್ಸಿಯೇಷನ್ ಅಂದ್ರೇನು, ಡಿಫ್ರೆನ್ಸಿಯೇಷನ್ ಅಂದ್ರೇನು, ರೀಡಿಫ್ರೆನ್ಸಿಯೇಷನ್ ಅಂದ್ರೇನು ಅಂತ ಕೇಳ್ಬೋದು. ಅಥವಾ ಇವುಗಳ ಡಿಫ್ರೆನ್ಸಸ್ಸನ್ನಾದರೂ ಕೇಳ್ಬೋದು. ನೀವು ಅದನ್ನು ಯಾವಾಗ ಬರೆಯೋದಕ್ಕೆ ಏಬಲ್ ಆಗ್ತೀರಾ ಅಂದರೆ ವೆನ್ ಯು ನೋ ದ ಮೀನಿಂಗ್ ಆಫ್ ದೀಸ್ ಟರ್ಮ್ಸ್ you can write the differences also. Next, explain plasticity. Okay. so ಇದಿಷ್ಟು ಏನಂತಂದರೆ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್
ಚಾಪ್ಟ್ರಿಂದ. ಓಕೆ, ಸೊ ಇಲ್ಲಿಗೆ ಪ್ಲ್ಯಾಂಟ್ ಫಿಸಿಯಾಲಜಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹ್ಯೂಮನ್ ಫಿಸಿಯಾಲಜಿಯ ಚಾಪ್ಟರ್ಸ್ ಯಾವ್ದ್ಯಾವುದಿದೆ, ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಈ ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಸೊ ದಟ್ ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹ್ಯಾಪಿ ಲರ್ನಿಂಗ್.